ನವರಾತ್ರಿ ಹಬ್ಬದ ಶುಭಾಶಯಗಳು. ತಾಯಿ ದುರ್ಗೆ, ಚಾಮುಂಡೇಶ್ವರಿ ತಮಗೆಲ್ಲ ರೀತಿಯ ನಿಮ್ಮ ಬೇಡಿಕೆಗಳಿಗೆ, ನಿಮ್ಮ ಪ್ರಾರ್ಥನೆಗೆ, ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಆತ್ಮಸ್ಥೈರ್ಯಕ್ಕೆ, ಸಮೃದ್ಧಿಗೆ ಎಲ್ಲ ರೀತಿಯ ಆಶೀರ್ವಾದವನ್ನು ಆ ತಾಯಿ ಚಾಮುಂಡೇಶ್ವರಿ ನೀಡಲಿ. ನಮ್ಮೆಲ್ಲ ಮುಖಂಡರುಗಳಿಗೂ ಕೂಡ ನಿಮ್ಮ ಸಮ್ಮುಖದಲ್ಲೇ ಅವ್ರಿಗೂ ಕೂಡ ಎಲ್ಲ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಎಲ್ರಿಗೂ ಕೂಡ ಕೋರ್ತೇನೆ. ನಾಡಿನ ಸಮಸ್ತ ಜನತೆಗೂ ಕೂಡ ತಮ್ಮ ಮೂಲಕ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ಇವತ್ತು ನವರಾತ್ರಿ ಹಬ್ಬ ನಮಗೆಲ್ಲ ಕೂಡ ಹಿಂದೂಗಳಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ, ಪವಿತ್ರವಾಗಿರ್ತಕ್ಕಂಥ 9 ದಿನಗಳು. ಅದೇ ರೀತಿ ಇದೇ ತಿಂಗಳಲ್ಲಿ ದೀಪಾವಳಿ ಕೂಡ ಇದೆ, 21ನೇ ತಾರೀಕು. ಮಾನ್ಯ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ದಿವಸ ಒಂದು ಮಾತನ್ನು ಕೊಡ್ತಾರೆ ದೇಶದ ಜನರಿಗೆ. ನಿಮಗೆ ಒಂದು ದೊಡ್ಡ ಉಡುಗೊರೆಯನ್ನು ಕೊಡ್ತೀನಿ ಅಂಥೇಳಿ ಮಾತನ್ನು ಕೊಡ್ತಾರೆ. ಆ ಮಾತಿನ ಅನ್ವಯ ದಸರಾ ಹಾಗೂ ದೀಪಾವಳಿ ಪ್ರಯುಕ್ತ ದೇಶದ 140 ಕೋಟಿ ಜನರಿಗೂ ಕೂಡ ಒಂದು ದೊಡ್ಡ ಉಡುಗೊರೆಯನ್ನು ಕೊಟ್ಟಿದ್ದಾರೆ ಅಂತ ನಾವು ಹೇಳಬೇಕಾಗ್ತದೆ. GSTಯನ್ನು ಅತ್ಯಂತ ಸರಳೀಕರಣ ಮಾಡೋದ್ರ ಮೂಲಕ GST ತೆರಿಗೆಯನ್ನು ಕೆಲವು 28% ಏನಿತ್ತು, ಕೆಲವು 18% ಏನಿತ್ತು, ಅದರಲ್ಲಿ ಬಹುಪಾಲು 5%ಗೆ ತಂದಿದ್ದಾರೆ. ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಆರೋಗ್ಯ ಸೇವೆ ಇಂಥದ್ರಲ್ಲೆಲ್ಲ 0% ಮಾಡಿದ್ದಾರೆ, ತೆರಿಗೆನೇ ತೆಗೆದುಹಾಕಿದ್ದಾರೆ ಹೆಲ್ತ್ ಇನ್ಶೂರೆನ್ಸಲ್ಲಿ. ಹಾಗಾಗಿ ಅದಕ್ಕೆ ಹೇಳಿದೆ, ಇದು ದೊಡ್ಡ ಉಡುಗೊರೆ, ಯಾರೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಕೂಡ ಆರ್ಥಿಕ ಇಲಾಖೆಯ ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೀನಿ. ಪ್ರಧಾನಿಗಳು ಅವಕಾಶ ಕೊಟ್ಟಿದ್ದಾರೆ, ಅದು ಮಾಡ್ತಾಯಿದ್ದೀನಿ. ನಮಗೂ ಕೂಡ ಸದಸ್ಯರುಗಳಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ನಿರ್ಧಾರ ಆಗ್ತದೆ ಮತ್ತು ದೇಶದ ಜನರಿಗೆ ಈ ರೀತಿಯ ಒಂದು ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾವು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಹಾಗಾಗಿ ನಿಜವಾಗಿಯೂ ಕೂಡ ದೇಶದ ಜನರ ಪರವಾಗಿ, ವಿಶೇಷವಾಗಿ ರೈತರ ಪರವಾಗಿ, ಜನಸಾಮಾನ್ಯರ ಪರವಾಗಿ, ಮಧ್ಯಮ ವರ್ಗದ ಬಡವರ ಪರವಾಗಿ ನಾವು ಪ್ರಧಾನಮಂತ್ರಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಕೃತಜ್ಞತೆಯನ್ನು ನಾವು ಸಮರ್ಪಣೆ ಮಾಡ್ತೇವೆ. ಅದೇ ರೀತಿ ಇದಕ್ಕೆ ಸಹಕಾರ ಕೊಟ್ಟು ಇದಕ್ಕೆ ದಿನನಿತ್ಯ ಕೆಲಸ ಮಾಡಿದಂಥ ವಿತ್ತ ಸಚಿವರು, ಆರ್ಥಿಕ ಸಚಿವೆ ಆಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವ್ರಿಗೂ ಕೂಡ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ತಮಗೆ ಗೊತ್ತಿದೆ, GST ಕೌನ್ಸಿಲ್ ಅಂತ ಇರುತ್ತೆ. ಅಂದರೆ ಪ್ರತಿ ರಾಜ್ಯದ ಆರ್ಥಿಕ ಸಚಿವರು ಅದರಲ್ಲಿ ಭಾಗಿಯಾಗಬೇಕು. ಕೇಂದ್ರ ಆರ್ಥಿಕ ಸಚಿವರು, ಮಿನಿಸ್ಟರ್ ಆಫ್ ಸ್ಟೇಟ್ ಇಬ್ಬರಿದ್ದಾರೆ, ಅಂದರೆ ಕೇಂದ್ರದಿಂದ 3 ಮಂತ್ರಿಗಳು ಮತ್ತು ಇನ್ನು ಮಿಕ್ಕ ರಾಜ್ಯಗಳ ಎಲ್ಲ ಯೂನಿಯನ್ ಟೆರಿಟರೀಸ್ ಒಟ್ಟು 33 ಜನ GST ಕೌನ್ಸಿಲ್ನಲ್ಲಿ ಸದಸ್ಯರಿರ್ತಾರೆ. GSTಯಲ್ಲಿ ಒಬ್ಬ ಮಂತ್ರಿ ಕೂಡ, ಅಂದರೆ ಒಂದು ರಾಜ್ಯ ಕೂಡ ಒಪ್ಪದೇ ಇದ್ದರೂ ಕೂಡ GSTಯಲ್ಲಿ ಪಾಸ್ ಮಾಡೋಕ್ಕಾಗಲ್ಲ, ಅದು ಕಾನೂನು. GST ಕೌನ್ಸಿಲ್ನಲ್ಲಿ ಕೇಂದ್ರ ಹೇಳುತ್ತೆ ರಾಜ್ಯ ಮಾಡಬೇಕು ಅಂತಲ್ಲ. ಕೌನ್ಸಿಲಲ್ಲಿರ್ತಕ್ಕಂಥ 33 ಸದಸ್ಯರಲ್ಲಿ 33 ಜನ ಕೂಡ ಒಪ್ಕೋಬೇಕು, 33 ಜನ ಕೂಡ ಈ ತೀರ್ಮಾನಕ್ಕೆ ಸಹಿ ಹಾಕಬೇಕು. ಹಾಗಾಗಿ ನಮ್ಮ ರಾಜ್ಯದ ಪರ ಮಾನ್ಯ ಸಿದ್ದರಾಮಯ್ಯನವರು ಆರ್ಥಿಕ ಸಚಿವರಾಗಿದ್ದರೂ ಕೂಡ ಬಹುಶಃ ಅವರಿಗೆ ಸಮಯದ ಅಭಾವದಿಂದನೋ ಏನು ಕಾರಣ ಗೊತ್ತಿಲ್ಲ, ಅವರು ಮಾನ್ಯ ಕೃಷ್ಣ ಬೈರೇಗೌಡರನ್ನು ಅವ್ರ ಪರವಾಗಿ ಅವರು ಕಳಿಸ್ಕೊಟ್ಟಿದ್ರು. ಅವರ ಸಹಿ ಕೂಡ ಈ ನಿರ್ಧಾರದಲ್ಲಿದೆ. ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಮತ್ತೆ ಹೇಳ್ತೀನಿ. ಇವತ್ತು ಆರ್ಥಿಕ ಸಚಿವರ ಪರವಾಗಿ, ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಕಂದಾಯ ಸಚಿವರಾಗಿರ್ತಕ್ಕಂಥ ಮಾನ್ಯ ಕೃಷ್ಣ ಬೈರೇಗೌಡರು ಈ GST ಕೌನ್ಸಿಲಲ್ಲಿ ಭಾಗಿಯಾಗಿ ಅವರು ಕೂಡ ಈ ತೀರ್ಮಾನಕ್ಕೆ ಸಹಿಯನ್ನು ಹಾಕಿದ್ದಾರೆ.
ಇವತ್ತು ಭಾಳ ಮುಖ್ಯವಾಗಿ ನನಗೆ ಭಾಳ ಸಂತೋಷ ಆಗಿರ್ತಕ್ಕಂಥ ವಿಷಯ, ರೈತರ ಟ್ರ್ಯಾಕ್ಟರುಗಳು, ರೈತರು ಬಳಕೆ ಮಾಡುವಂತಹ ಉಪಕರಣಗಳು, ರೈತರಿಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಇವತ್ತು ಫರ್ಟಿಲೈಸರ್ಸು, ರಸಗೊಬ್ಬರಗಳು, ಇದೆಲ್ಲದರ ಮೇಲೂ ಕೂಡ ತೆರಿಗೆ ಭಾಳಷ್ಟು ಕಡಿಮೆ ಮಾಡಿದ್ದಾರೆ. ಹಾಗಾಗಿ ಇವತ್ತು ಈ ದೇಶದ ಜನ ಈ ರೀತಿಯ ಕೇಂದ್ರ ಸರ್ಕಾರ ಜನಪರವಾಗಿ, ರೈತರ ಪರವಾಗಿ ಇಷ್ಟು ಒಳ್ಳೆಯ ತೀರ್ಮಾನಗಳನ್ನು ತೆಗೆದುಕೊಂಡು ನೋಡು ಇವತ್ತು ಮೋದಿಯವರನ್ನು ಎಲ್ಲರೂ ಕೂಡ ಅಭಿನಂದಿಸ್ತಾ ಇದ್ದಾರೆ. ನೋಡಿ, ಉದಾಹರಣೆಗೆ ಟ್ರ್ಯಾಕ್ಟರ್ಸಲ್ಲಿ ಡ್ರಿಪ್ ಇರಿಗೇಷನ್ ಮತ್ತು ಎಲ್ಲ ಕೃಷಿ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಲಕರಣೆಗಳಲ್ಲಿ ಕೇವಲ 5% GST ತಂದಿದೆ. ಕಾಂಗ್ರೆಸ್ ಸರ್ಕಾರ GST ತರಬೇಕು ಅಂತೇಳಿ ಯಾವುದೇ ರೀತಿ GSTನೂ ತರೋಕ್ಕಾಗಲಿಲ್ಲ. ಎಲ್ಲ ರೀತಿಯ ಟ್ಯಾಕ್ಸ್, ಆ್ಯಾವ್ರೇಜ್ ಟ್ಯಾಕ್ಸ್ ಎಷ್ಟಿತ್ತು ಅಂದರೆ UPA ಸರ್ಕಾರದಲ್ಲಿ, ಕಾಂಗ್ರೆಸ್ನ ಆಡಳಿತದಲ್ಲಿ ಮಿನಿಮಮ್ 30%ಗಿನ್ನ ಜಾಸ್ತಿ ಇತ್ತು ಎಲ್ಲದರಲ್ಲೂ ಮೇಲೂ ಕೂಡ. ಯೂನಿಫಾರ್ಮ್ ಮತ್ತು 4 ಸ್ಲ್ಯಾಬ್ ಆಯಿತು, 5%, 12%, 18%, 28%, 4 ಸ್ಲ್ಯಾಬನ್ನು ಮಾಡಿದ್ರು. ಭಾಳ ಸರಳೀಕೃತ ಮಾಡಿದ್ದಾರೆ. ಇವತ್ತು ಮನೆ ನರೇಂದ್ರ ಮೋದಿಜಿಯವರು, ನಮ್ಮ ಕೇಂದ್ರ ಸರ್ಕಾರ ಭಾಳ ಸರಳೀಕೃತ ಮಾಡಿ 5% ಇದೆ, 18% ಎರಡೇ ಇರೋದು ಸ್ಲ್ಯಾಬ್, 28%ಅನ್ನು ತೆಗೆದುಬಿಟ್ಟಿದ್ದಾರೆ. ಪ್ರಾರಂಭದಲ್ಲಿ ನಮ್ಮ ಸರ್ಕಾರ ಇನ್ಕಮ್ ಟ್ಯಾಕ್ಸ್ ಏನು 12 ಲಕ್ಷ ರೂಪಾಯಿವರೆಗೂ ಕೂಡ ಅನೇಕ ಮಧ್ಯಮ ವರ್ಗದ ನಮ್ಮ ಯುವಕರು ದುಡಿತಾರೆ, 12 ಲಕ್ಷ ವರಮಾನ ಬರುವಂಥವ್ರು, ಆದಾಯ ಬರುವಂಥವ್ರು ಅಥವಾ ಸಂಬಳ ಬರುವಂಥವ್ರು ಯಾವುದೇ ₹1 ತೆರಿಗೆ ಮಾಡದಿರೋ ಇರುವಂಥ ಒಂದು ಇನ್ಕಮ್ ಟ್ಯಾಕ್ಸ್ ಬಿಲ್ಲನ್ನು ತಂದ್ವಿ. ಅದರಲ್ಲಿ ಇನ್ಕಮ್ ಟ್ಯಾಕ್ಸಲ್ಲಿ ಕಡಿಮೆ ಮಾಡಿದ್ದೀವಿ. ಈಗ GSTಯನ್ನು ಕಡಿಮೆ ಮಾಡಿದ್ದೀವಿ. ಇವೆರಡೂ ಕೂಡ ಇವತ್ತು ದೇಶದ ಜನರಿಗೆ ಭಾಳಷ್ಟು ಹಣವನ್ನು ಅವರಿಗೆ ಉಳಿತಾಯ ಮಾಡಲಿಕ್ಕೆ, ಹೊಸದಾಗಿ ಖರೀದಿ ಮಾಡಲಿಕ್ಕೆ ಒಂದು ಅಂದಾಜಿನ ಪ್ರಕಾರ, ಇದರ ಅಂದಾಜಿನ ಪ್ರಕಾರ ನಾವು ನೋಡಿದ್ದೇವೆ, 2.5 ಲಕ್ಷ ಕೋಟಿ ರೂಪಾಯಿಗಳು ಮಾರ್ಕೆಟ್ನಲ್ಲಿ ಇವತ್ತು ನಮಗೆ ಸಿಗ್ತದೆ, ಜನರ ಕೈಗೆ ಸಿಗ್ತದೆ. ಇದು ತೆರಿಗೆ ರೂಪಗಳಲ್ಲಿ ಏನು ಹೊರಟೋಗ್ತಾ ಇತ್ತು, ಉಳಿತಾಯ, ತೆರಿಗೆ ರೂಪದಲ್ಲಿ ಆಗುವಂಥ ಉಳಿತಾಯ, ಇವೆಲ್ಲವೂ ಕೂಡ ಒಂದು ಅಂದಾಜು ಮಾಡಿದರೆ 2.5 ಲಕ್ಷ ಕೋಟಿ ರೂಪಾಯಿಗಳು ಭಾರತದ 140 ಕೋಟಿ ಜನರ ಕೈಯಲ್ಲಿ ಸಿಗ್ತದೆ. ಇದು ಮಾರ್ಕೆಟಿಗೆ ಬರುತ್ತೆ. ಮಾರ್ಕೆಟಿಗೆ ಬಂದರೆ ವಹಿವಾಟು ಹೆಚ್ಚಾಗ್ತದೆ, ಖರೀದಿ ಮಾಡ್ತಾರೆ. ನಮ್ಮ ಮಾಧ್ಯಮ ಸ್ನೇಹಿತರು ಬೆಳಗ್ಗೆ ಹೇಳ್ತಾಯಿದ್ರು, ಸರ್ ಒಂದು 10 ಲಕ್ಷ ರೂಪಾಯಿ ಒಂದು ಕಾರ್ ತಗೋಬೇಕು ಅಂದರೆ ಹೆಚ್ಚು ಕಡಿಮೆ ಇವತ್ತು 2 ಲಕ್ಷ ರೂಪಾಯಿವರೆಗೂ ಕೂಡ ಡಿಸ್ಕೌಂಟ್ ಸಿಗ್ತದೆ, 8 ಲಕ್ಷಕ್ಕೆ ಸಿಕ್ಕುತ್ತೆ ಅಂತ. ಅನೇಕರು ಮುಂದಿನ ದೀಪಾವಳಿಗೆ ತಗೋಬೇಕು ಕಾರು ಅಂತ ಅಂದ್ಕೊಂಡಿರೋರು ಈ ವರ್ಷದ ದೀಪಾವಳಿಗೆ ತಗೊಳ್ತಾರೆ. ಮತ್ತು ರೈತರಿಗೆ ಇವತ್ತು ಟ್ರ್ಯಾಕ್ಟರ್ಗಳು, ಎಲ್ಲ ಸಲಕರಣೆಗಳು, ರಸಗೊಬ್ಬರ, ಪೆಸ್ಟಿಸೈಡ್ಸು ಮತ್ತು ರಸಗೊಬ್ಬರಗಳಿಗೆ ಯೂಸ್ ಮಾಡುವಂಥ ಸಲ್ಫ್ಯೂರಿಕ್ ಆ್ಯಸಿಡ್ಡು, ಇಂಥವೆಲ್ಲ ಕೂಡ ಅದರ ತೆರಿಗೆ ಕೂಡ ಭಾಳಷ್ಟು ಕಡಿಮೆ ಮಾಡಿದ್ದಾರೆ. ಈ ಎಲ್ಲ ಕಾರಣಗಳಿಗೆ ರೈತರಿಗೆ ಭಾಳ ಒಳ್ಳೆಯದಾಗ್ತದೆ. ಮತ್ತು ಆಧುನಿಕವಾಗಿರ್ತಕ್ಕಂಥ ಉಪಕರಣಗಳು ಕೃಷಿ ಒಂದು ಕ್ಷೇತ್ರದಲ್ಲಿ ಬಂದಿರೋದ್ರಿಂದ ಇದು ಕೂಡ ಭಾಳ ಇದಾಗಿದೆ. ವೈದ್ಯನಾಗಿ ಆರೋಗ್ಯ ಕ್ಷೇತ್ರಕ್ಕೆ ಯಾವ ರೀತಿ ಕೊಡುಗೆ ಕೊಟ್ಟಿದ್ದಾರೆ ನೋಡಿ. ಯಾವುದೇ ಒಂದು ಆರೋಗ್ಯ ವಿಮೆ ಮಾಡಿಸ್ಬೇಕು ಅಂದರೆ ಇವತ್ತು 0%, ಯಾವುದೇ ತೆರಿಗೆ ಇಲ್ಲ. ಇವತ್ತು ನೀವು 2 ಲಕ್ಷ ಮಾಡಿಸಿ, 1 ಲಕ್ಷಕ್ಕೆ ಮಾಡಿಸಿ, 10 ಲಕ್ಷದ ಮಾಡಿಸಿ ತೆರಿಗೆ, ಇದು ಇನ್ಶೂರೆನ್ಸ್ ವಿಮೆಗೆ ಯಾವುದೇ ತೆರಿಗೆಯನ್ನು ವಿಧಿಸಿಲ್ಲ, 0% ಮಾಡಿದ್ದಾರೆ. ಅದೇ ರೀತಿ ಭಾಳ ಔಷಧಿಗಳ ಮೇಲೆ ಕೂಡ, ಭಾಳಷ್ಟು ಔಷಧಿಗಳ ಮೇಲೆ ಕೂಡ ತೆರಿಗೆಯನ್ನು
ಝೀರೋ ಮಾಡಿದ್ದಾರೆ. ಮತ್ತು ಫಿಟ್ನೆಸ್ಗೆ, ದೈಹಿಕವಾಗಿರ್ತಕ್ಕಂಥ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಅನೇಕ ಉಪಕರಣಗಳು ಬಂದಿದ್ದಾವೆ. ನಿಮಗೆ ಗೊತ್ತಿದೆ, ಜಿಮ್ಮಲ್ಲಿ ಫಿಟ್ನೆಸ್ಸು, ಇದರ ಎಕ್ವಿಪ್ಮೆಂಟ್ಸ್ ಮೇಲೆ ಕೂಡ ತೆರಿಗೆ ಝೀರೋ ಮಾಡಿದ್ದಾರೆ. ದೇರ್ ಈಸ್ ನೋ ಟ್ಯಾಕ್ಸ್. ಯಾವುದೇ ನೀವು ಎಕ್ವಿಪ್ಮೆಂಟ್ಸನ್ನು ತಗೊಳ್ಳಿ, ಫಿಟ್ನೆಸ್ಗೆ ಯಾವುದೇ ಜಿಮ್ಮಲ್ಲಿ ತಗೊಳ್ಳಿ, ಯಾವುದೇ ತೆರಿಗೆಯನ್ನು ವಿಧಿಸಿಲ್ಲ. ಮತ್ತು ಭಾಳ ಮುಖ್ಯವಾಗಿ ಮಕ್ಕಳ ಹಾಲು, ಇವತ್ತು ಮೊಸರು, ಪನ್ನೀರು, ದಿನನಿತ್ಯ ಬಳಸುವಂತಹ ಪದಾರ್ಥಗಳು, ಇವೆಲ್ಲದರ ಮೇಲೆ ಕೂಡ ಝೀರೋ ಮಾಡಿದ್ದಾರೆ. ಇವತ್ತು ತೆರಿಗೆ ಇಲ್ಲ. ಇವತ್ತು ಅದೇ ಇಲ್ಲಿ ರಾಜ್ಯ ಸರ್ಕಾರ, ಅದನ್ನು ಹೇಳ್ತೀನಿ ಮುಂದೆ ಏನೆಲ್ಲ ಮಾಡಿದ್ರು ಅಂತ, ಅವರು ಎಲ್ಲದರ ಮೇಲೆ ಕೂಡ ತೆರಿಗೆ ಹಾಕಿದ್ದಾರೆ. ಮತ್ತು MSME, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ, ಅವ್ರಿಗೂ ಕೂಡ ಇವತ್ತು ಕ್ಯಾಶ್ ಫ್ಲೋ 90% ಟ್ಯಾಕ್ಸ್ ರಿಫಂಡ್. ಅದು ಏನು, ಮುಂಚಿತವಾಗಿಯೇ ಕೊಡುವಂಥದ್ದು. ಮೊದಲೆಲ್ಲ ಕಾಯಬೇಕಾಗಿತ್ತು, ಈಗ ಮುಂಚಿತವಾಗಿ ಅಪ್ಫ್ರಂಟ್ ಕೊಡ್ತಾರೆ 90%. ಮತ್ತು ಎರಡೇ ಸ್ಟ್ರಕ್ಚರ್ ಇದೆ ನಿಮಗೆ, ಈಗಾಗಲೇ ಹೇಳ್ದಂಗೆ ಎರಡೇ ಸ್ಟ್ರಕ್ಚರ್ ಇರೋದರಿಂದ ಅವ್ರಿಗೂ ಕೂಡ ಸಣ್ಣ ವ್ಯಾಪಾರಿಗಳಿಗೆ ಭಾಳಷ್ಟು ಸುಲಭ ಆಗ್ತದೆ. ಮತ್ತು ಸಾಗಾಣಿಕೆಯಲ್ಲಿ ಕೂಡ ಲಾಜಿಸ್ಟಿಕ್ಸ್, ಇದು ಕೂಡ ಕಡಿಮೆ ಆಗ್ತದೆ, ಅವರಿಗೆ ಸುಲಭ ಆಗ್ತದೆ, ಸುಗಮ ಆಗ್ತದೆ. ಇವೆಲ್ಲ ಕಾರಣಗಳಿಂದ ಇವತ್ತು ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಈ ಬಡ್ಜೆಟಲ್ಲಿ ಅಂತಂದರೆ, ವಂದೇ ಭಾರತ್ ಮೂಲಭೂತ ಸೌಕರ್ಯ 144 ವಂದೇ ಭಾರತ್ ರೈಲುಗಳನ್ನು ಇವತ್ತು ಈ ದೇಶದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಕೆಲವರು ಕೇಳ್ತಾರಲ್ಲ, ಈ ರಾಜ್ಯದಲ್ಲಿ ಕೇಂದ್ರ ಸರ್ಕಾರ ತೆರಿಗೆ ಹಣದಲ್ಲಿ ಏನು ಮಾಡ್ತಾರೆ ಅಂತ. ತೆರಿಗೆಯನ್ನು ಒಂದು ಕಡೆ ಕಡಿಮೆ ಮಾಡಿದ್ದಾರೆ, ಇನ್ಕಮ್ ಟ್ಯಾಕ್ಸನ್ನು ಕಡಿಮೆ ಮಾಡಿದ್ದಾರೆ. 144 ವಂದೇ ಭಾರತ್, ಇದರ ಜೊತೆಗೆ ವಿಮಾನ ನಿಲ್ದಾಣಗಳು ಏನು ಮುಂಚೆ UPA ಕಾಲದಲ್ಲಿತ್ತು ಅದರ ಡಬಲ್ ಆಗಿದೆ ಇವತ್ತು, ಆದರೆ ದುಪ್ಪಟ್ಟು. ಮತ್ತು ಹಿಂದೆ ಏನು ರಾಷ್ಟ್ರೀಯ ಹೆದ್ದಾರಿಗಳಿತ್ತು, ಇವತ್ತು ಅದಕ್ಕಿಂತ 60% ಹೆಚ್ಚಾಗಿದೆ. ಹಿಂದೆ ಏನು ರಾಷ್ಟ್ರೀಯ ಹೆದ್ದಾರಿಗಳಿತ್ತು ಅದಕ್ಕಿಂತ ಹೆಚ್ಚು 60% ಜಾಸ್ತಿ ಆಗಿದೆ. ಮತ್ತು ಹಿಂದೆ ಸಾಮಾಜಿಕ ಭದ್ರತಾ ಒಂದು ಯೋಜನೆಗಳಿಗೆ ತಹಸೀಲ್ದಾರ್ ಹತ್ರ ಹೋಗಬೇಕು, ಚೆಕ್ಗಳನ್ನು ಇಸ್ಕೋಬೇಕು, ಮಧ್ಯವರ್ತಿಗಳ ಹಾವಳಿ ಇವೆಲ್ಲ ಕೂಡ ಇರ್ತಾಯಿತ್ತು. ಆದರೆ ಮಾನ್ಯ ಪ್ರಧಾನಿಗಳು ಬಂದ ಮೇಲೆ ಯಾವುದೇ ಯೋಜನೆಗಳ ಮೂಲಕ ಜನಸಾಮಾನ್ಯರಿಗೆ ಹೋಗ್ತಾ ಇರುವಂಥ ಹಣ 90% ಹಣ DBT ಮೂಲಕ ಟ್ರಾನ್ಸ್ಫರ್ ಆಗ್ತಾಯಿದೆ. ಅಂದರೆ 2,97,000 ಕೋಟಿಯಷ್ಟು ಹಣ ಯೋಜನೆಗಳ ಮೂಲಕ ಕೊಡುವಂಥದ್ದು ಜನರಿಗೆ, ಅವ್ರು ನೇರವಾಗಿ ಅವ್ರ ಅಕೌಂಟಿಗೆ ಹೋಗಿದೆ. ಇಷ್ಟು ಪಾರದರ್ಶಕತೆಯಿಂದ ಕೇಂದ್ರ ಸರ್ಕಾರ ಕೆಲಸ ಮಾಡ್ತಾಯಿದೆ. ಮತ್ತು ಈಗ ಆಪರೇಷನ್ ಸಿಂಧೂರ್ ನೋಡಿದ್ವಿ ನಾವು, ಯಾವ ರೀತಿ 6-7 ದಿವಸಗಳಲ್ಲಿ ಎಂಟೈರ್ ಆಪರೇಷನ್ ಆಯಿತು. 2 ದಿವಸದಲ್ಲಿ ಪಾಕಿಸ್ತಾನದ ಉಗ್ರಗಾಮಿಗಳ ತಾಣವನ್ನು ಯಾವ ರೀತಿ ಹೋಗಿ ಧ್ವಂಸ ಮಾಡಿದ್ರು ನಮ್ಮ ರಕ್ಷಣಾ ಪಡೆಗಳು. ಆ ರಕ್ಷಣಾ ವಿಭಾಗಕ್ಕೆ, ರಕ್ಷಣಾ ಇಲಾಖೆಗೆ ಹಿಂದೆ ಏನು ಇವರು ಅನುದಾನವನ್ನು ಕೊಡ್ತಾಯಿದ್ರು UPA ಕಾಂಗ್ರೆಸ್ ಸರ್ಕಾರ, ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ 34 ಟೈಮ್ಸ್, ಅವರು 1 ಲಕ್ಷ ಕೊಡ್ತಾಯಿದ್ರೆ ನಾವು 34 ಲಕ್ಷ ಕೊಡ್ತಾಯಿದ್ದೀವಿ. ಉದಾಹರಣೆ ನಾನು ಹೇಳಿ, ಇವತ್ತು 34 ಟೈಮ್ಸ್ ಜಾಸ್ತಿ ಮಾಡಿದ್ದೀವಿ. ಅದರ ಒಟ್ಟು ರಕ್ಷಣಾ ಒಂದು ಇಲಾಖೆಗೆ. ಮತ್ತು ಹೊಸ ನವೋದ್ಯಮಗಳು, ಸ್ಟಾರ್ಟಪ್ ಕಂಪನೀಸ್ ಅಂತೀವಲ್ಲ, UPA ಸರ್ಕಾರ ಇದ್ದಾಗ ಎಷ್ಟಿತ್ತು? ಕೇವಲ 350 ಕಂಪನಿ ಇತ್ತು, ಬರೀ 350 ಇಡೀ ದೇಶದಲ್ಲಿ. ಇವತ್ತೆಷ್ಟಿದೆ? 1,50,000 ಕಂಪನಿಗಳಿದೆ. ಅಂದರೆ ಸಾಮಾನ್ಯ ವರ್ಗದ ಮಕ್ಕಳು, ಇಂಜಿನಿಯರುಗಳು, MBA ಮಾಡಿದಂಥವ್ರು, ಲಾ ಮಾಡಿದಂಥವ್ರು, ಇವತ್ತು ಅವರು
ಸಣ್ಣ ಸಣ್ಣ ಒಂದು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವಂಥ ಚೈತನ್ಯ ಬಂದಿದೆ, ಸಹಕಾರ ಸಿಗ್ತಾ ಇದೆ, ವಯಬಿಲಿಟಿ ಗ್ಯಾಪ್ ಫಂಡ್ ಸಿಗ್ತಾ ಇದೆ. ಅವ್ರಿಗೆಲ್ಲ ರೀತಿಯ ಪಾಲಿಸಿಯಲ್ಲಿ, ನೀತಿ ರೂಪಣೆಯಲ್ಲಿ, ನೀತಿ ಅವರಿಗೆ ಯಾವುದು ಸಹಕಾರ ಕೊಡಬೇಕು ಅಂತಹ ಒಳ್ಳೆಯ ನೀತಿಗಳನ್ನು ನಮ್ಮ ಕೇಂದ್ರ ಸರ್ಕಾರ ಮಾಡಿಕೊಟ್ಟಿದೆ. ಅದಕ್ಕೆ ಇವತ್ತು 350 ಏನು ಜನ ಹೇಳ್ತಾರೆ ಎಷ್ಟು ಜನಕ್ಕೆ ನಮಗೆ ಕೆಲಸ ಸಿಕ್ಕಿದೆ. ಒಂದು ಕಡೆ ಕೆಲಸ ಕೊಡುವಂಥದ್ದು, ಉದ್ಯೋಗ ಭರವಸೆ, ಉದ್ಯೋಗ ಸೃಷ್ಟಿ ಒಂದು ಕಡೆ ಆಗ್ತಾನೇ ಇದೆ. ಇನ್ನೊಂದು ಏನು ಮಾಡ್ತಾ ಇದ್ದಾರೆ ಮಾನ್ಯ ಪ್ರಧಾನಿಗಳು ಅಂದರೆ, ಉದ್ಯೋಗದಾತರ ಸಂಖ್ಯೆಯನ್ನು ಕೂಡ ಹೆಚ್ಚು ಮಾಡ್ತಾ ಇದ್ದಾರೆ. ಆಂಟ್ರಪ್ರೂನರ್ಸ್, ಇಂಡಸ್ಟ್ರಿಯಲಿಸ್ಟ್, ಸ್ಟಾರ್ಟಪ್ ಕಂಪನೀಸ್ ಈ ಥರ ಜಾಸ್ತಿ ಮಾಡ್ತಾ ಇದ್ದಾರೆ. ಅವ್ರ ಕಾಲ ಮೇಲೆ ಅವರೇ ನಿಂತು ಇನ್ನೊಬ್ಬರಿಗೆ 10 ಜನಕ್ಕೆ, ಅನೇಕ ಯುವಕರಿಗೆ ಕೆಲಸ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ನಮ್ಮ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ತೆರಿಗೆಯನ್ನು ಕಡಿಮೆ ಮಾಡಿದ್ದೀವಿ, ಜನಸ್ನೇಹಿ ಆಡಳಿತ ಕೊಡ್ತಾ ಇದ್ದೀವಿ. UPA ಸರ್ಕಾರದಲ್ಲಿ ಏನು ಮಾಡಿದರು, 30%ಗೂ ಹೆಚ್ಚು ಟ್ಯಾಕ್ಸ್ ಎಲ್ಲದರ ಮೇಲೂ ಕೂಡ. ನೀವು ಹಾಲು ತಗೊಳ್ಳಿ, ಆಲ್ಕೋಹಾಲ್ ತಗೊಳ್ಳಿ, ಆಲ್ಕೋಹಾಲ್ ಅಂತೂ ಇನ್ನೂ ಜಾಸ್ತಿ ಆಗಿದೆ, ಬಸ್ ಚಾರ್ಜ್ ಎಲ್ಲ ಯಾವುದರಲ್ಲಿ ನಾನು ಹೇಳ್ತೀನಿ, ಅವರು ಏನೇನು ಎಷ್ಟೆಲ್ಲ ಮಾಡಿದ್ದಾರೆ, ಎಷ್ಟು ಜಾಸ್ತಿ ಮಾಡಿದ್ದಾರೆ ಅಂತ ಹೇಳ್ತೀನಿ ನಿಮಗೆ. ಮತ್ತು ಹಾಲಿಗೆ ಎಷ್ಟಿತ್ತು ಅಂದರೆ 18% ಟ್ಯಾಕ್ಸ್ ಇತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ. ಹಾಲು, ಮಕ್ಕಳು ಕುಡಿಯೋ ಹಾಲಿಗೆ. ಕಾರಿಗೆ ಆಲ್ ಮಿಲ್ಕ್ ಪ್ರಾಡಕ್ಟ್ಸ್ ಹೇಳಿದೆ, ಪನ್ನೀರು ಇವೆಲ್ಲ ಕೂಡ. ಕಾರ್ಗೆ ಎಷ್ಟಿದೆಯಪ್ಪ, ಐಷಾರಾಮಿ ಕಾರ್ಗೆ ಎಷ್ಟು ಟ್ಯಾಕ್ಸ್ ಇತ್ತು ಕಾಂಗ್ರೆಸ್ಸಲ್ಲಿ ಅಂದರೆ ಅದು 18% ಇತ್ತು. ಎಳೆ ಮಗು ಹಾಲು ಕುಡಿಯೋದಕ್ಕೂ ತೆರಿಗೆ 18%, ಐಷಾರಾಮಿ ಕಾರ್ಗೂ ಟ್ಯಾಕ್ಸ್ ಎಷ್ಟು 18%. ನಾವೇನು ಮಾಡಿದ್ದೀವಿ ಈಗ, ಹಾಲಿಗೆ 0% ಮಾಡಿದ್ವಿ, ಯಾವುದೇ ತೆರಿಗೆ ಇಲ್ಲ. ಕಾರಿಗೆ 28 ಇವೆಲ್ಲ ಏನಿತ್ತು ಅದೆಲ್ಲ ತೆಗೆದು ಇವತ್ತು 18% ಮಾಡಿದ್ದೀವಿ. ಸಿಮೆಂಟ್ ನೋಡಿ, ಇದೆಲ್ಲ ಕೂಡ ಇಂಡೈರೆಕ್ಟ್ ಟ್ಯಾಕ್ಸ್, ನೇರವಾಗಿ ಯಾವುದು ನಾವು ತಗೊಳ್ಳೋವಂಥದ್ದು. ಸಿಮೆಂಟಲ್ಲಿ ತಗೊಳ್ಳೋಗಿ ನಮ್ಗೆ ಗೊತ್ತಾಗಲ್ಲ. ಸಿಮೆಂಟು, ಪೇಂಟು 30% ಇತ್ತು ಕಾಂಗ್ರೆಸ್ ಇದ್ದಾಗ, ಈಗ 18% ಅಂದರೆ 12% ಕಡಿಮೆ ಮಾಡಿದ್ದಾರೆ. TV, ಫ್ರಿಡ್ಜು, ವಾಷಿಂಗ್ ಮೆಷಿನ್ ಇದು ಕೂಡ 30% ಇತ್ತು ಕಾಂಗ್ರೆಸ್ ಇದ್ದಾಗ, ಇವತ್ತು 18% ಮಾಡಿದ್ದಾರೆ. ಮತ್ತು ಹೆಣ್ಮಕ್ಳಿಗೆ ಭಾಳ ಮುಖ್ಯ. ಇವತ್ತು ಪಾಪ ಅವರ ಮುಖಕ್ಕೆ ಇದು ಪೌಡ್ರು, ಕಾಸ್ಮೆಟಿಕ್ಸು, ಸೋಪು, ಶಾಂಪೂ, ಬ್ರಷಸ್ಸು ಎಲ್ಲರೂ ಕೂಡ. ಈ ಕಾಸ್ಮೆಟಿಕ್ಸ್ 30% ಇತ್ತು ತೆರಿಗೆ, ಈಗ 5% ಮಾಡಿದ್ದಾರೆ. ಹೋಟ್ಲುಗಳಲ್ಲಿ ತಿಂದು, ಇಡ್ಲಿ ತಿನ್ನಿ, ಮಸಾಲೆ ದೋಸೆ ತಿನ್ನಿ, ಕಾಫಿ ಕುಡೀರಿ. ಕಾಂಗ್ರೆಸ್ಸಲ್ಲಿ 30% ಇತ್ತು. ನಾನು 100 ರೂಪಾಯಿಗೆ ತಿಂದರೆ 130 ರೂಪಾಯಿ ಕಟ್ಟಬೇಕಾಗಿತ್ತು. ಈಗ ಕೇವಲ 5%. 100 ರೂಪಾಯಿ ಬಿಲ್ ಮಾಡಿದ್ರೆ 105 ಆಗುತ್ತೆ. ಈಗ ಎಷ್ಟು ಸೇವ್ ಆಯಿತು? 25 ರೂಪಾಯಿ ಸೇವ್ ಆಯಿತು 100 ರೂಪಾಯಿಗೆ. ಇದನ್ನೆಲ್ಲ ತಾವು ಅರ್ಥ ಮಾಡ್ಕೊಳ್ಳಿ. ಮತ್ತು ನಾವು ಹಾಕ್ಕೊಳ್ಳುವಂಥ ಪಾದರಕ್ಷೆಗಳು 18% ಇತ್ತು ಕಾಂಗ್ರೆಸ್ಸಲ್ಲಿ, ಈಗ ಬರೀ 5% ಆಗಿದೆ. ಅಂದರೆ 13% ಕಡಿಮೆ ಮಾಡಿದ್ದಾರೆ. ಭಾಳ ಮುಖ್ಯವಾಗಿ ಹೆಣ್ಣುಮಕ್ಕಳು ಸ್ಯಾನಿಟರಿ ಪ್ಯಾಡ್ಸನ್ನು ಯೂಸ್ ಮಾಡ್ತಾರೆ. ಇದು ಪ್ರತಿ ತಿಂಗಳು ಅವ್ರಿಗೆ ಬೇಕಾಗ್ತದೆ. ಅದು ಮಧ್ಯಮ ವರ್ಗದವರು, ಬಡ ಹೆಣ್ಣುಮಕ್ಕಳು, ಇದು ಮಹಿಳೆಯರ ಆರೋಗ್ಯಕ್ಕೆ ಭಾಳ ಮುಖ್ಯವಾಗಿರ್ತಕ್ಕಂಥ, ಬೇಕಾಗಿರ್ತಕ್ಕಂಥ ಒಂದು ವಸ್ತು ಅವ್ರಿಗೆ, ನಿರಂತರವಾಗಿ ಬೇಕಾಗಿರುವಂಥದ್ದು. ಇದಕ್ಕೆ 13% ಇಟ್ಟಿದ್ರು ತೆರಿಗೆ. ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಈ ದೇಶದಲ್ಲಿರ್ತಕ್ಕಂಥ ನಾರಿ ಶಕ್ತಿ ಏನಿದೆ, ಸ್ವಾಸ್ಥ್ಯ ನಾರಿ ಸಶಕ್ತ ಪರಿವಾರ ಅಂತ ಒಂದು ಕೂಗನ್ನು ಕೊಟ್ಟಿದ್ದಾರೆ. ನಮ್ಮ ಹೆಣ್ಣುಮಕ್ಕಳು ಅವರ ಆರೋಗ್ಯ ಇದ್ದರೆ ಇಡೀ ಸಮಾಜದ ಸ್ವಾಸ್ಥ್ಯ ಒಳ್ಳೆಯದಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಸ್ಯಾನಿಟರಿ ಪ್ಯಾಡ್ಸ್ಗೆ ಯಾವುದೇ ತೆರಿಗೆ ಇಲ್ಲ, 0%, 1 ರೂಪಾಯಿ ತೆರಿಗೆ ಇಲ್ಲ. ಮಕ್ಕಳು ತಿನ್ನೋ ಚಾಕ್ಲೇಟ್ಸ್ 30% ಇಟ್ಟಿದ್ರು ಕಾಂಗ್ರೆಸ್ಸವರು, ಈಗ 18% ತಂದಿದ್ದೀವಿ. ಡಿಟರ್ಜೆಂಟು, ಟೂತ್ಪೇಸ್ಟು, ಶಾಂಪೂ, ಕಾಫಿ ಇದಕ್ಕೆ 30% ಇತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ, ಈಗ ಬರೀ 5%. ಕುಡಿಯೋ ನೀರು
ಮಿನರಲ್ ವಾಟ್ರ್ ಅದೇ 20 ಲೀಟ್ರು ಇದೆಲ್ಲ ಕೊಡ್ತಾರಲ್ಲ, ಇದ್ರ ಮೇಲೂ ಕೂಡ 28% ಇಟ್ಟಿದ್ರು, ಈಗ 5% ಆಗಿದೆ. ಪ್ಲೇವುಡ್ಡು, ಸ್ಯಾನಿಟ್ರಿ ವೇರು, ಮನೆಯಲ್ಲ ಸ್ಯಾನಿಟ್ರಿ ಯೂಸ್ ಮಾಡ್ತೀರಿ, ಇದಕ್ಕೂ ಕೂಡ 21% ಇತ್ತು, ಈಗ 5% ಆಗಿದೆ. ಸಿಹಿ ತಿಂಡಿಗಳು 18% ಇತ್ತು, 5% ಆಗಿದೆ. ಭಾಳ ಮುಖ್ಯವಾಗಿ ರಸಗೊಬ್ಬರಗಳು, ಯೂರಿಯಾ, ಕಾಂಪ್ಲೆಕ್ಸ್ ಇವೆಲ್ಲ ಏನೇನು ತಗೊಳ್ತಾರೆ, ಪೊಟ್ಯಾಶು 12% ಇತ್ತು, ಕೇವಲ 5% ಆಗಿದೆ. ಹಾಗಾಗಿ ಇಷ್ಟು ವಿಷಯಗಳು ಟ್ಯಾಕ್ಸಸ್ಸಲ್ಲಿ, ನಮ್ಮ GST ಟ್ಯಾಕ್ಸಸ್ಸಲ್ಲಿ ಭಾಳ ಸರಳೀಕೃತ ನಮ್ಮ ಸರ್ಕಾರ ಮಾಡಿದೆ. ಈ ನಮ್ಮವರು GST ಕಾಂಗ್ರೆಸ್ ಸರ್ಕಾರ, ನಿಮಗೀಗಾಗಲೇ ಮೊನ್ನೆ ಹೇಳಿದ್ದೀನಿ, ಎಲ್ಲದರಲ್ಲಿ ಕೂಡ ಇವ್ರಿಗೆ GST ಅಂದರೆ ಏನು ಅಂದರೆ, ಕಾಂಗ್ರೆಸ್ ಸರ್ಕಾರಕ್ಕೆ ಗ್ಯಾರಂಟಿ ಸುಲಿಗೆ ಟ್ಯಾಕ್ಸ್. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ GST ಅಂದರೆ ಏನು? ಗ್ಯಾರಂಟಿ ಸುಲಿಗೆ ಟ್ಯಾಕ್ಸ್. ಹಾಗಾಗಿ ಅವರು ಏನೆಲ್ಲ ಮಾಡಿದ್ದಾರೆ, ಹಾಲು 38 ರೂಪಾಯಿ ಇತ್ತು, ಇವತ್ತೆಷ್ಟಿದೆ? 47 ರೂಪಾಯಿ ಇದೆ, 28% ಜಾಸ್ತಿ ಆಗಿದೆ. ಬಸ್ ದರ 100 ಕಿಲೋಮೀಟ್ರಿಗೆ 100 ರೂಪಾಯಿ ಇತ್ತು, ಈಗ 115 ರೂಪಾಯಿ ಮಾಡಿದ್ದಾರೆ, 15% ಜಾಸ್ತಿ. ಪೆಟ್ರೋಲ್ ನಾವೆಲ್ಲ ಕಡಿಮೆ ಮಾಡಿದ್ವಿ, ಕೇಂದ್ರ ಸರ್ಕಾರ ಟ್ಯಾಕ್ಸು, ಸೆಸ್ಸು ಎಲ್ಲ ನಾವು ಕಡಿಮೆ ಮಾಡಿದ್ವಿ, ಸರ್ವಿಸ್ ಟ್ಯಾಕ್ಸ್. ಇವರು ಪೆಟ್ರೋಲಲ್ಲಿ 99 ರೂಪಾಯಿ ಇರಬೇಕಾಗಿದ್ದನ್ನು 103 ರೂಪಾಯಿ 77 ಪೈಸೆ ಮಾಡಿದ್ದಾರೆ. ಅಂದರೆ ಒಂದು ಲೀಟ್ರಿಗೆ 4 ರೂಪಾಯಿ ಇವರೇ ತಗೊಳ್ತಾವ್ರೀಗ ರಾಜ್ಯ ಸರ್ಕಾರ. ಡೀಸೆಲಲ್ಲಿ ಕೂಡ 8% ಜಾಸ್ತಿ ಮಾಡಿದ್ದಾರೆ. ನೀರಿನ ಶುಲ್ಕ 541 ರೂಪಾಯಿ ಇತ್ತು, ಈಗ 840 ರೂಪಾಯಿ ಮಾಡಿದ್ದಾರೆ, 55% ಜಾಸ್ತಿ ಮಾಡಿದ್ದಾರೆ ನೀರಿನ ಶುಲ್ಕ. ವಿದ್ಯುತ್ತು ಉಚಿತ ಅಂತಾರೆ, 1 ಕಿಲೋವ್ಯಾಟ್ಗೆ 120 ರೂಪಾಯಿ ಇದ್ದಿದ್ದು 145 ರೂಪಾಯಿ ಮಾಡಿದ್ದಾರೆ, ಅಂದರೆ 21% ಜಾಸ್ತಿ. ಸ್ಟ್ಯಾಂಪ್ ಡ್ಯೂಟಿ, ರೈತರೇನೋ ಪಾಪ ಜಮೀನು ಕಷ್ಟ ಮಾರ್ಕೊತಾರೆ, ಅವರು ತಗೊಳ್ಳೋದಕ್ಕೆ 1 ಕೋಟಿ ಮೌಲ್ಯದ ಆಸ್ತಿ 20,000 ಇದ್ದಿದ್ದು ಇವತ್ತು 150% ಜಾಸ್ತಿ ಮಾಡೋರು, 150% ಜಾಸ್ತಿ ಮಾಡೋರು. ಅಫಿಡವಿಟ್ 20 ರೂಪಾಯಿ ಇದ್ದಿದ್ದನ್ನು 100 ರೂಪಾಯಿ ಮಾಡಿದ್ದಾರೆ, 400% ಜಾಸ್ತಿ. ಇನ್ನು BBMPಯಲ್ಲಿ ಕಸಕ್ಕೆ ಟ್ಯಾಕ್ಸ್ ಇರಲಿಲ್ಲ, ಅದಕ್ಕಿವಾಗ 400 ರೂಪಾಯಿ ಮಾಡಿದ್ದಾರೆ ಏಕ್ದಮ್. ಬಿತ್ತನೆ ಬೀಜಕ್ಕೆ 150 ರೂಪಾಯಿ, ಅಂದರೆ 55% ಅದಕ್ಕೆ ಜಾಸ್ತಿ ಮಾಡಿದ್ದಾರೆ ತೆರಿಗೆನ, ಬಿತ್ತನೆ ಬೀಜ. ಪಾರ್ಕಿಂಗ್ ಶುಲ್ಕ ಇರಲಿಲ್ಲ ಬೆಂಗಳೂರಿನಲ್ಲಿ, ಅದಕ್ಕೆ 600 ರೂಪಾಯಿ ಮಾಡಿದ್ದಾರೆ ಏಕ್ದಮ್. ಶುದ್ಧ ಕುಡಿಯುವ ನೀರಿಗೆ 20 ಲೀಟ್ರಿಗೆ 5 ರೂಪಾಯಿ ಇತ್ತು, ಅದನ್ನು 100% ಜಾಸ್ತಿ ಮಾಡಿದ್ದಾರೆ, ಇನ್ನು 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಹೊಸ ವಾಹನಗಳ ನೋಂದಣಿ, ಹೊಸ ರಿಜಿಸ್ಟ್ರೇಷನ್ 500 ರೂಪಾಯಿಂದ 1000 ರೂಪಾಯಿ ಮಾಡಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳ ಸೇವಾ ಶುಲ್ಕ, ಯಾರು ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗೋರು ಯಾರು? ಅತ್ಯಂತ ಬಡವರು, ಮಧ್ಯಮವರ್ಗದವರು. ಅದಕ್ಕೆ ಸೇವಾ ಶುಲ್ಕ, ಸರ್ವಿಸ್ ಟ್ಯಾಕ್ಸ್ ಅಂತೆ, 100 ರೂಪಾಯಿಂದ 500 ರೂಪಾಯಿ ಮಾಡಿದ್ದಾರೆ ಒಂದೇ ಸಲ. ನಾನು ಅದಕ್ಕೆ ಮೊನ್ನೆ ಹೇಳಿದ್ದು, ಇವ್ರಿಗೆ ಹೃದಯನೂ ಇಲ್ಲ, ಇವರಿಗೆ ಈ ಆರೋಗ್ಯ ಇಲಾಖೆಗೆ ಅನಾರೋಗ್ಯಕ್ಕೆ ತುತ್ತಾಗಿದೆ. ಈ ಸರ್ಕಾರದಲ್ಲಿ ಆರೋಗ್ಯ ಇಲಾಖೆ ಅನಾರೋಗ್ಯಕ್ಕೆ ತುತ್ತಾಗಿದೆ. ಇನ್ನು ನಾನು ಆಲ್ಕೋಹಾಲ್ ಬಗ್ಗೆ ಹೇಳಲ್ಲ, ಮದ್ಯದ ದರ ಅದು ಎಷ್ಟು ಪಾಪ ಅವರು ಜಾಸ್ತಿ ಜಾಸ್ತಿ ಜಾಸ್ತಿ, ಇಡೀ ದೇಶದಲ್ಲಿ ಹೈಯೆಸ್ಟ್ ಆಗಿದೆ ಈಗ. ಮತ್ತು ಇನ್ನು ದಲಿತರಿಗೆ ಎಲ್ಲ ರೀತಿಯಲ್ಲಿ ಅನ್ಯಾಯ ಮಾಡಿದ್ದಾರೆ. ಅವರ SCP TSP ಹಣ ಈಗಾಗಲೇ ಮೊನ್ನೆ ಹೇಳಿದ್ದೀನಿ ನಿಮಗೆ, ಎಲ್ಲದರಲ್ಲಿ ಕೂಡ ಸುಮಾರು ಅನ್ನಭಾಗ್ಯಕ್ಕೆ 1670 ಕೋಟಿ ಯೂಸ್ ಮಾಡಿದ್ದಾರೆ. ಏನು SCPಯಲ್ಲಿ ಇಟ್ಟಂಥ ಹಣ, ಅವರ ಅಭಿವೃದ್ಧಿಗೆ ಮಾಡಬೇಕು ಅಂತ ಇಟ್ಟಿರುವಂಥ ಹಣ ಇದು. ಯುವ ನಿಧಿಗೆ 162, ಶಕ್ತಿ ಯೋಜನೆಗೆ 1537 ಕೋಟಿ, ಗೃಹ ಜ್ಯೋತಿಗೆ 2626 ಕೋಟಿ, ಗೃಹಲಕ್ಷ್ಮಿಗೆ 7438 ಕೋಟಿ. ಇಷ್ಟು SCP TSP ಅಭಿವೃದ್ಧಿಗೆ ಇಟ್ಟಂಥ ಹಣ
ಕಾನೂನು ತಂದು ಇಟ್ಟಿರೋಂಥ ಆ ಒಂದು ಕಾನೂನ ಅಡಿಯಲ್ಲಿ ಅದನ್ನು ಧಿಕ್ಕರಿಸಿ, ಆ ಕಾನೂನು ಧಿಕ್ಕರಿಸಿ ಇವತ್ತು ಈ ಹಣವನ್ನು ಇವರು ದಲಿತರಿಗೆ ಉದ್ಧಾರ ಮಾಡ್ತೀನಿ ಅಂತ ಬಂದ ಸರ್ಕಾರ ಅವರ ಹೆಸರಿನಲ್ಲಿ ಅನ್ಯಾಯ ಮಾಡ್ತಾಯಿದೆ. ಇವೆಲ್ಲ ಕೂಡ ಈ ಸರ್ಕಾರದ ಸಾಮಾಜಿಕ ನ್ಯಾಯದ ಪರಿ. ಇದು ನೀವು ಅರ್ಥ ಮಾಡ್ಕೊಳ್ಳಿ. ಮಾತಾಡಿದ್ರೆ ಸಾಮಾಜಿಕ ನ್ಯಾಯ ಅಂತಾರೆ, ಎಲ್ಲಿ ಕೊಡ್ತಾ ಇದ್ದಾರೆ ಸಾಮಾಜಿಕ ನ್ಯಾಯ? ಅವರಿಗೆ ಸೇರಿದಂಥ ನಿಗಮಗಳಿಗೆ, ಇವತ್ತು ದಲಿತರಿಗೆ, ಪರಿಶಿಷ್ಟ ಪಂಗಡದವರಿಗೆ ಸೇರಿರ್ತಕ್ಕಂಥ ಅನೇಕ ನಿಗಮಗಳಿದೆ ರಾಜ್ಯದಲ್ಲಿ. ಆ ಎಲ್ಲ ನಿಗಮದಲ್ಲಿ ಹಣವನ್ನು ಕೋತ ಮಾಡಿದ್ದಾರೆ ಕಳೆದ 2.5 ವರ್ಷದಲ್ಲಿ. ಪ್ರತಿ ವರ್ಷ ಕೂಡ ಅದರ ಅಲೊಕೇಶನ್ನು ಕಡಿಮೆ ಆಗ್ತಾ ಇದೆ. ಉದಾಹರಣೆಗೆ ನೋಡಿ, ಈ ಸಲ ದೇವರಾಜ ಅರಸಲ್ಲಿ ಎಲ್ಲ ಹಿಂದುಳಿದ ವರ್ಗದ ಒಂದು ನಿಗಮ ಇದು. 90 ಕೋಟಿ ಅನುದಾನ ಕಡಿತ ಮಾಡಿದ್ದಾರೆ, 90 crores. ವಿಶ್ವಕರ್ಮಕ್ಕೆ ಅವ್ರಿಗೆ 12 ಕೋಟಿ ಕಡಿಮೆ ಮಾಡಿದ್ದಾರೆ. ಉಪ್ಪಾರ ಜನಾಂಗಕ್ಕೆ 7 ಕೋಟಿ ಕಡಿಮೆ ಮಾಡಿದ್ದಾರೆ. ಅಂಬಿಗರ ಚೌಡಯ್ಯ ನಿಗಮಕ್ಕೆ 16 ಕೋಟಿ ಕಡಿಮೆ ಮಾಡಿದ್ದಾರೆ. ಸವಿತಾ ಸಮಾಜಕ್ಕೆ ಕೊಡೋದೇ ಕಡಿಮೆ, ಸವಿತಾ ಸಮಾಜಕ್ಕೆ ಅದರಲ್ಲಿ 5 ಕೋಟಿ ಕಡಿಮೆ ಮಾಡಿದ್ದಾರೆ. ಹಾಗಾಗಿ ಈ ಸರ್ಕಾರನ ನಾವಿನ್ನೇನು ಹೇಳಬೇಕು? ಪಾಪರ್ ಸರ್ಕಾರ ಅನ್ಬೇಕಾ ಬೇಡವಾ? ಇಂಥ ಸರ್ಕಾರನ ನಾವು ಪಾಪರ್ ಸರ್ಕಾರನೇ ಅನ್ಕೋಬೇಕು. ಈ ಗ್ಯಾರಂಟಿ ಹೇಳಿದ್ನಲ್ಲ, ಈ ಗ್ಯಾರಂಟಿ ಹೆಸರಿನಲ್ಲಿ ಅನೇಕರು ಲಾಟ್ರಿಯಲ್ಲಿ ಗೆದ್ದಂಗೆ MLAಗಳು ಆಗ್ಬಿಟ್ಟವ್ರೆ. ಲಾಟ್ರಿ MLAಗಳು ಅಂತ ಕೆಲವರು ಕರೀತಾರೆ. ಈ ಗ್ಯಾರಂಟಿ ನೋಡ್ಕೊಂಡು ಅವ್ರ ಜೀವನದಲ್ಲಿ ಯಾರೂ MLA ಆಗ್ತಾ ಇರಲಿಲ್ಲ, ಅಂಥವರೆಲ್ಲ MLAಗಳಾಗೋದು. ಈ ಗ್ಯಾರಂಟಿಯಿಂದ ನಮ್ಮ ರಾಜ್ಯಕ್ಕೆ ಅಧೋಗತಿಯನ್ನು ತಂದು ಮುಟ್ಟಿದೆ. ಇವತ್ತು ನೋಡಿ, ಶಾಲಾ ಕೊಠಡಿಯ ದುರಸ್ತಿಗೆ ಹಣ ಇಲ್ಲ ಇವ್ರ ಹತ್ರ. ಭಿಕ್ಷೆ ಬಿಡ್ತಾ ಇದ್ದಾರೆ. CSR ಹಣ ಕೊಡಿ ನೀವು. ಪಾಪ ಅವರೇನೋ ನಮ್ಮ ವಿಪ್ರೋ ಅವ್ರು ನಾನು ಹಣ ಕೊಡ್ತೀನಿ ಅಂತ ಅವ್ರ ಮುಂದೆ ಬಂದಿದ್ದಾರೆ. ಹಿಂಗೆ ಕೈಗಾರಿಕೋದ್ಯಮಗಳು ಬಂದು ಸರ್ಕಾರಕ್ಕೆ ಸಹಕಾರ ಕೊಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೂ ಅರ್ಥ ಆಗಿದೆ ಪಾಪ. ಮೊನ್ನೆ ಬಸವರಾಜ ಬೊಮ್ಮಾಯಿ ಇದ್ದಾಗ 9,000 ಶಾಲಾ ಕೊಠಡಿಗಳನ್ನು ಕಟ್ಟಿಸಿದ್ವು ನಾವು ಕೇವಲ 1.5 ವರ್ಷದಲ್ಲಿ. ಇವತ್ತೇನೂ ಇಲ್ಲ. ಹೊಸದಿರಲಿ, ದುರಸ್ತಿಗೆ ಹಣ ಇಲ್ಲ ಇವ್ರ ಹತ್ರ. LKG UKG ಮಕ್ಕಳು ಬಿಸಿ ಊಟಕ್ಕೆ ಇನ್ನೂ ಕೊಡಲಿಲ್ಲ ಅವ್ರಿಗೆ. ಇದು ಮೊಟ್ಟೆ ಕೊಡ್ತೀನಿ ಅಂದರು, ಮೊಟ್ಟೆನೂ ಕೊಟ್ಟಿಲ್ಲ ಅವ್ರಿಗೆ. ಅದು ಬಿಡಿ, 2nd PUCಯಲ್ಲಿ ಮೌಲ್ಯಮಾಪನ ಮಾಡಿದಂಥ ಟೀಚರ್ಸ್ ಹೋಗಿದ್ರಲ್ಲ ಪಾಪ, ಅವ್ರಿಗೆ ಕೊಡಬೇಕಾಗಿರೋ ಗೌರವಧನ ಕೊಡಲಿಲ್ಲ. ಮತ್ತು ಇನ್ನು ಪಾಪ ಅವ್ರದ್ದೇ ಸಚಿವರುಗಳು, ಅವರೇ MLAಗಳು. ಬಸವರಾಜ ರಾಯರೆಡ್ಡಿ ಅಂತೂ ನಂಬರ್ 1 ಕರಪ್ಟ್ ಸ್ಟೇಟ್ ಅಂತ ಅವರೇ ಹೇಳಿದ್ದಾರೆ. ಅವ್ರು ಹೇಳಿರೋದೇ ಅಲ್ಲ, ಇನ್ನೊಂದು ಕಡೆ ಅವರು ಮಾತಾಡುವಾಗ ಕೇಳ್ತಾರೆ, ನಿಮಗೆ ಅಕ್ಕಿ ಬೇಕು, ಇನ್ನೊಂದು ಬೇಕು ಅಂತಂದರೆ ನಾವು ಅಭಿವೃದ್ಧಿ ಮಾಡೋಕ್ಕಾಗಲ್ಲ, ರಸ್ತೆ ಮಾಡೋಕ್ಕಾಗಲ್ಲ. ನೀವು ರಸ್ತೆ ಬೇಕು ಅಂದರೆ ಇದನ್ನೆಲ್ಲ ನಾವು ಬಂದ್ ಮಾಡ್ತೀವಿ, ಆವಾಗ ನಾವು ನಿಮಗೆ ರಸ್ತೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾರು ಬೇಡ ರೀ, ಅವರ ರಾಷ್ಟ್ರೀಯ ಅಧ್ಯಕ್ಷರು, ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಅವರೇನು ಹೇಳಿದ್ದಾರೆ? ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ನೋಡ್ಕೊಂಡು, ಬಜೆಟ್ ಗಾತ್ರ ನೋಡ್ಕೊಂಡು ನೀವು ಈ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರಬೇಕು. 1 2 ನೋಡಿಕೊಂಡು ಮಾಡಬೇಕು. ನೀವು 5 ಒಂದೇ ಸಲ ಮಾಡಿದಿ, ಆರ್ಥಿಕ ವ್ಯವಸ್ಥೆಯನ್ನು ಹಾಳು ಮಾಡಿ ಒಂದೇ ಸಲ 5 ಕೊಡೋದ್ರಿಂದ ಒಂದು ಬುಟ್ಟಿ ಮಣ್ಣು ಹಾಕಿದಂಥ ಪರಿಸ್ಥಿತಿ ಇಲ್ಲಿ ಉದ್ಭವ ಆಗಿದೆ ಅಂತೇಳಿ ಅವರು ಓಪನ್ ಆಗಿ ಹೇಳಿರೋದು, ಮಾಧ್ಯಮದ ಮುಂದೆನೇ ಹೇಳಿದ್ದಾರೆ. ನಾವು ಹೇಳೋದಲ್ಲ, ಮೊನ್ನೆ ಮಲ್ಲಿಕಾರ್ಜುನ್ ಜಿಯವರೇ ಹೇಳಿದ್ದಾರೆ. ಮಾತಾಡಿದ್ರೆ ಕೇಂದ್ರ ಸರ್ಕಾರಕ್ಕೆ ಅವರು ಹಣ ಕೊಡಲಿಲ್ಲ, GST ಅನ್ಯಾಯ ಆಗಿದೆ, ನಮಗೆ GST ನಷ್ಟ ಆಗುತ್ತೆ. ಇವರು ಬಡವ್ರ ಪರ ಇರೋರ ಕಾಂಗ್ರೆಸ್ ಸರ್ಕಾರ ಹೇಳಬೇಕು. GST ಕಡಿಮೆ ಮಾಡಿರೋದ್ರಿಂದ ಕೇಂದ್ರ ಸರ್ಕಾರ ನಾವು ವಿರೋಧ ಮಾಡ್ತೀವಿ ಅಂತ ಅವ್ರು ಹೇಳಿ.
ಒಂದು ಕಡೆ ಅವರು ಮುಖ್ಯಮಂತ್ರಿಗಳು ಸ್ವಾಗತ ಮಾಡ್ತಾರೆ, ಇನ್ನು ಕೆಲವರು GST ಮಾಡಿರೋದು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಹೆಂಗಾಗಿದೆ? ಅನ್ಯಾಯ ಆಗಿದ್ರೆ ಮತ್ತೆ ಸಹಿ ಹಾಕಿದವ್ರು ಯಾರಪ್ಪ ಅಲ್ಲಿ GST ಕೌನ್ಸಿಲಲ್ಲಿ? ಅದೇ ಮತ್ತೆ ಯಾಕೆ ಹೋದ್ರು ಅವರು ಅಲ್ಲಿ ಸೈನ್ ಹೆಂಗೆ ಹಾಕಿದ್ರು? ನಾನು ಅದಕ್ಕೆ ಪ್ರಾರಂಭದಲ್ಲೇ ಅವ್ರ ಮಾತು ಹೇಳಿದ್ದು. ಈಗ ಅವರೊಬ್ಬರು ಆಗದೇ ಇದ್ದಿದ್ರೆ GST ಕೌನ್ಸಿಲಲ್ಲಿ ಪಾಸ್ ಆಗ್ತಾ ಇರಲಿಲ್ಲ. ಇದು ಒಮ್ಮೆಲೆ GST ಘೋಷಣೆ ಆಗಿಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ. ಇದು 1.5 ವರ್ಷದಿಂದ ನಡೀತಾ ಇರ್ತಕ್ಕಂಥ ಒಂದು ವ್ಯವಹಾರ ಮತ್ತು ಪ್ರಧಾನಮಂತ್ರಿಗಳು ಇದರ ಮೇಲೆ ದಿಟ್ಟ ನಿರ್ಧಾರ ಇತ್ತು ಇವರಿಗೆ. ಚುನಾವಣೆ ಬಂತು, 23ರ ಪಾರ್ಲಿಮೆಂಟ್ ಚುನಾವಣೆ ಬಂದ ಮೇಲೂ ಕೂಡ ಆರ್ಥಿಕ ಸಚಿವರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದು ಅವರಿಗೆ ಸಲಹೆ ಸೂಚನೆಯನ್ನು ಕೊಟ್ಟು ಈ ದೇಶದ ಬಡ ಜನರಿಗೆ ಆರ್ಥಿಕವಾಗಿ ತೆರಿಗೆಯನ್ನು ಕಡಿಮೆ ಮಾಡೋದ್ರ ಮೂಲಕ ಅವರ ಆರ್ಥಿಕ ಸ್ಥಿತಿಗತಿಗಳು ಉತ್ತಮ ಆಗಬೇಕು ಅಂತೇಳಿ ಈಗಾಗಲೇ ಪ್ರಧಾನಿಗಳು ತೆಗೆದುಕೊಂಡಂಥ ನಿಲುವಿದೆ. ಅದಕ್ಕೆ 33 ಮೆಂಬರ್ಸು ಸೈನ್ ಹಾಕಿದ್ದಾರೆ. ಇನ್ಕಮ್ ಟ್ಯಾಕ್ಸು ಇವತ್ತು ನಮಗೆ ಕಡಿಮೆ ಆಗಿರ್ಬೋದು, ಆದಾಯ ಕೇಂದ್ರ ಸರ್ಕಾರಕ್ಕೆ ಆದಾಯ ಕಡಿಮೆ ಆಗಿರ್ಬೋದು, ಅದನ್ನು ಯೋಚನೆ ಮಾಡಿಲ್ಲ ಪ್ರಧಾನಮಂತ್ರಿಗಳು. ಜನಸಾಮಾನ್ಯರ ಕೈಯಲ್ಲಿ ಹಣ ಹೆಚ್ಚಿರಬೇಕು. ಅದಕ್ಕೆ ಇವತ್ತು 11 ವರ್ಷಗಳಾದರೂ ಕೂಡ UPA NDAಯಲ್ಲಿ ನಾವಿವತ್ತು ಎಷ್ಟಿದೆ ಇನ್ಫ್ಲೇಷನ್ ಎಷ್ಟಿದೆ? ಕೇವಲ 2.7%, 2.7 to 2.9% ಒಳಗಡೆನೇ ಇದೆ. ಅದೇ ನಮ್ಮ ಗ್ರೋತ್ ರೇಟ್ ಏನಿದೆ 7.9% ಇದೆ ನಮ್ಮ ಬೆಳವಣಿಗೆ. ಏನು ಈ ರೀತಿಯ ಜಿಯೋಪೊಲಿಟಿಕಲ್ ಸಿಚುವೇಷನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವು ಕಡೆ ಯುದ್ಧದ ವಾತಾವರಣ ಇದೆ, ಯುದ್ಧಗಳು ನಡೀತಾ ಇದೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ಭೌಗೋಳಿಕವಾದಂಥ ಒಂದು ಬಿಕ್ಕಟ್ಟುಗಳಿದ್ದರೂ ಕೂಡ ನಮ್ಮ ದೇಶದಲ್ಲಿ ಯಾರಿಗೂ ತೊಂದರೆ ಆಗದಂತೆ ಹೊರೆಯನ್ನು ಕಡಿಮೆ ಮಾಡ್ತಾ ಇರುವಂಥ ಒಬ್ಬ ಪ್ರಧಾನಮಂತ್ರಿಗಳು ನಮ್ಮ ಕೇಂದ್ರ ಸರ್ಕಾರ ಇವತ್ತಿದೆ. ಅದಕ್ಕೆ ಮತ್ತೊಮ್ಮೆ ನವರಾತ್ರಿ ದೀಪಾವಳಿ ಹಬ್ಬದ ನಿಮಗೆಲ್ಲ ಕೂಡ ಹಾರ್ದಿಕ ಶುಭಾಶಯಗಳು. ಈ ತೆರಿಗೆ ಕಡಿಮೆ ಆಗಿರೋದು, ಇನ್ಕಮ್ ಟ್ಯಾಕ್ಸ್ ಕಡಿಮೆ ಆಗಿರೋದು, 12 ಲಕ್ಷದವರೆಗೂ ಇನ್ಕಮ್ ಟ್ಯಾಕ್ಸನ್ನು ತೆಗೆದಾಕಿರೋದು, ಇದೆಲ್ಲ ಕೂಡ ಜನಸಾಮಾನ್ಯರಿಗೆ ದೊಡ್ಡ ಆರ್ಥಿಕ ಚೈತನ್ಯ ಬಂದಿದೆ. ನಿಮ್ಮೆಲ್ಲರ ಒಂದು ವಿಶ್ವಾಸ ಹೀಗೆ ಮುಂದುವರಿಲಿ. ಮಾನ್ಯ ಪ್ರಧಾನಿಗಳು 17ನೇ ತಾರೀಕು ಅವರು ಹುಟ್ಟುಹಬ್ಬ ಆಯಿತು. ಆ ಹುಟ್ಟುಹಬ್ಬದ ದಿವಸ ಕೂಡ ಅವರು ಅದನ್ನೇ ಹೇಳ್ತಾರೆ, ನೀವು ನನಗೆ ಹುಟ್ಟುಹಬ್ಬ ಆಚರಣೆ ಮಾಡೋದಕ್ಕಿಂತ ನನ್ನ ಹುಟ್ಟುಹಬ್ಬದ ಆಚರಣೆ ಹೆಸರಿನಲ್ಲಿ ಸೇವೆಯನ್ನು ಮಾಡಿ, 15 ದಿನಗಳ ಸೇವೆ ಮಾಡಿ. 17ನೇ ತಾರೀಕಿಂದ ಅಕ್ಟೋಬರ್ 2ನೇ ತಾರೀಕುವರೆಗೂ ಸೇವಾ ಪಾಕ್ಷಿಕ ಅಂತೇಳಿ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಪ್ರತಿ ದಿವಸ ಮಹಿಳೆಯರ ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ನೀವು ಈ ದಿನಗಳಲ್ಲಿ ಅಂತ ಹೇಳಿದ್ದಾರೆ. ಮತ್ತು ನಮಗೆ MPಗಳಿಗೆ ಇವತ್ತು ಮ್ಯಾರಥಾನ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಇದೆಲ್ಲ ಕೂಡ ಹೆಚ್ಚಿಗೆ ಯುವಕರನ್ನು ತೊಡಗಿಸ್ಕೊಂಡು ದೈಹಿಕವಾಗಿ ಅವರಿಗೆಲ್ಲ ರೀತಿಯ ಸ್ಫೂರ್ತಿಯನ್ನು ಕೊಡುವಂಥ ಕೆಲಸ ಮಾಡಬೇಕು ಅಂತ ನಮಗೂ ಹೇಳಿದ್ದಾರೆ. ಹೀಗೆ ಒಂದು ಬದ್ಧತೆ ಇರತಕ್ಕಂಥ ಪ್ರಧಾನಮಂತ್ರಿಗಳು ಇಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇವೆಲ್ಲವನ್ನು ಕೂಡ ನಮ್ಮ ಜನರು ಸದ್ಬಳಕೆ ಮಾಡ್ಕೋಬೇಕು, ರೈತರ ಸದ್ಬಳಕೆ ಮಾಡ್ಕೋಬೇಕು. ಮತ್ತು ನಾನು ಒಂದೇ ಮನವಿ ಮಾಡ್ತೇನೆ, ವರ್ತಕರಲ್ಲಿ ಇವತ್ತು ಏನು ನಿಮಗೆ ಟ್ಯಾಕ್ಸ್ ಇವತ್ತು ಹೊರೆ ಕಡಿಮೆ ಮಾಡಿದ್ದಾರೆ ಜನರಿಗೆ, ತಾವುಗಳು ಯಾವುದೇ ಒಂದು ಉದ್ದಿಮೆಯಲ್ಲಿರ್ತಕ್ಕಂಥ ಉದ್ದಿಮೆದಾರರು, ಅಂಗಡಿಗಳಲ್ಲಿರ್ತಕ್ಕಂಥ ವರ್ತಕರು, ಬೇರೆ ಬೇರೆ ಒಂದು ಕಂಪನಿಗಳಿಂದ ಈ ಒಂದು GST ಏನು ಕಡಿಮೆ ಆಗಿದೆ ಇದು ನೀವು ಕೂಡ ಕಡಿಮೆ ಮಾಡಬೇಕು. ಜನರಿಗೆ ಅದು ಮುಟ್ಟೋದು, ಅದು ನಿನ್ನೆಯಿಂದನೇ ಪ್ರಾರಂಭ ಆಗಿದೆ. ನಿನ್ನೆ ಮೊದಲನೇ ದಿವಸ ನಿನ್ನೆನೇ ಪ್ರಾರಂಭ ಆಗಿದೆ. ಯಾರಾದರೂ ಇನ್ನೂ ಮಾಡಲಿಲ್ಲ ಅಂದರೆ ದಯವಿಟ್ಟು ಇದನ್ನು ಜನರು ಕೂಡ ಗಮನದಲ್ಲಿಟ್ಕೊಳ್ಳಿ. ನೀವು ಇದಕ್ಕೆಲ್ಲ ಕೂಡ ತೆರಿಗೆಯನ್ನು ಕೊಡದಿರ ಇರುವಂಥ ರೀತಿಯಲ್ಲಿ. ನಿನ್ನೆ ಮಾರುತಿಯ ಒಬ್ಬರು ಮೊನ್ನೆ ಹೇಳ್ತಾಯಿದ್ರು, ಮುಖ್ಯಸ್ಥರು, ಮಾರುತಿ ಕಾರಿನ ಮುಖ್ಯಸ್ಥರು, ನಮಗೆ GST ಎಷ್ಟು ಕಡಿಮೆ ಆಗಿದೆ ಅದರ ಜೊತೆಗೆ ನಾವು ಇನ್ನೂ ರಿಯಾಯಿತಿ ದರದಲ್ಲಿ ಜನರಿಗೆ ನಾವು ಪಾಸ್ ಆನ್ ಮಾಡಿ ಆ ರಿಯಾಯಿತಿಯನ್ನು
ಇನ್ನೂ ಮತ್ತಷ್ಟು ಸುಲಭದಲ್ಲಿ ಜನರಿಗೆ ಸಿಕ್ಕುವಂಥ ಕಡಿಮೆ ದರದಲ್ಲಿ ಕೊಡುವಂಥ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಹಿಂಗೆ ಅನೇಕ ಉದ್ದಿಮೆಗಳು ಮುಂದೆ ಬಂದಿವೆ. ಇದು ಯಾರಿಗೆ ಅಲ್ಟಿಮೇಟ್ಲಿ ಯಾರಿಗೆ ಒಳ್ಳೆಯದಾಗುತ್ತೆ ಅಂದರೆ ಜನಸಾಮಾನ್ಯರಿಗೆ ಒಳ್ಳೆಯದಾಗುತ್ತೆ. ಏನು ಮಾಡೋದು, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬೆಂಗಳೂರು ನಗರಕ್ಕೆ ಕೊಡಬೇಕಾಗಿರುವಂಥ ವಿಶೇಷ ಒಂದು ಯೋಜನೆಗಳಾಗಲಿ ಮೂಲಭೂತ ಸೌಕರ್ಯಗಳಿಗೆ ಅವರು ಕೊಡಬೇಕಾಗಿದ್ದಷ್ಟು ಕೊಡಲಿಲ್ಲ. ಮತ್ತು ನಮ್ಮಲ್ಲಿ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚಿಗೆ IT ರಫ್ತನ್ನು ಯಾರಾದರೂ ಮಾಡಿದರೆ ಅದು ಬೆಂಗಳೂರಿನಿಂದ ಆಗ್ತಾಯಿದೆ. ಸುಮಾರು 4 ಲಕ್ಷ ಕೋಟಿ ರೂಪಾಯಿಗಳು ನಮ್ಮ ವಾರ್ಷಿಕ ವಹಿವಾಟಿರುವಂಥದ್ದು, ರಫ್ತಾಗುವಷ್ಟು ಮೊತ್ತ ಅದು. ಅಷ್ಟು ಜನ ಇವತ್ತು ಎಷ್ಟು ಜನ ಇದ್ದಾರೆ? 30 ಲಕ್ಷ ಉದ್ಯೋಗಿಗಳು ಈ ಕ್ಷೇತ್ರದಲ್ಲಿ ಇದರಲ್ಲಿ IT ಕ್ಷೇತ್ರದಲ್ಲಿ BT ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅದು ಡೈರೆಕ್ಟ್ ಎಂಪ್ಲಾಯೀಸ್ ನಾನು ಹೇಳೋದು. ಅದನ್ನು ನಂಬಿಕೊಂಡು ಇಂಡೈರೆಕ್ಟ್ ಎಂಪ್ಲಾಯೀಸ್ ಭಾಳ ಜನ ಇರ್ತಾರೆ. ಇಷ್ಟು ದೊಡ್ಡ ಪ್ರಮಾಣ ಒಂದು ಕ್ಷೇತ್ರದ ಮೇಲೆ ಇವತ್ತು ಅವಲಂಬಿತ ಆಗಿದ್ದರೆ, ಈ ರಾಜ್ಯ ಸರ್ಕಾರದ ಇವತ್ತು ಬಡ್ಜೆಟಲ್ಲಿ ಕೂಡ ಅವರು ಭಾಳಷ್ಟು ಅವರ ತೆರಿಗೆ ಮೂಲಕ ನಮಗೆ ಹಣ ಕೊಡ್ತಾ ಇರುವಾಗ ನೀವು ಬೆಂಗಳೂರಿನ ಮಹಾಜನತೆಯನ್ನು ನೀವು ನಿರ್ಲಕ್ಷ್ಯ ಮಾಡಿ, ಅಭಿವೃದ್ಧಿಯನ್ನು ನಿರ್ಲಕ್ಷ್ಯ ಮಾಡಿದರೆ ಇನ್ನೇನು ಮಾಡ್ತಾರೆ ಅವರು? ನೀವೇ ಅವ್ರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೀರಿ ಬೇರೆ ರಾಜ್ಯಗಳಿಗೆ ಹೋಗಿ ನೋಡಲಿಕ್ಕೆ. ಮಾತಾಡಿದ್ರೆ ದೊಡ್ಡ ದೊಡ್ಡ ಯೋಜನೆಗಳ ಬಗ್ಗೆ ಹೇಳ್ತೀರಿ, ಮಾಡಿ, ನಮ್ಮದೇನು ತಕರಾರಿಲ್ಲ. ನೀವು ಸುರಂಗ ಮಾರ್ಗ ಆದರೂ ಮಾಡಿ, ಡಬಲ್ ಡೆಕ್ಕರ್ ಆದರೂ ಮಾಡಿ, ಅಥವಾ ಹೊಸ ವಿನ್ಯಾಸ ಬಂದಿದೆ ಅದರ ಪ್ರಕಾರ ಮಾಡಿ. ಆದರೆ ಲೋ ಹ್ಯಾಂಗಿಂಗ್ ಫ್ರೂಟ್ಸ್ ಅಂತ ಕರಿತೀವಿ ನಾವು. ಮರದಲ್ಲಿ ಕೆಳಗಡೆನೇ ಹಣ್ಣಿರ್ತದೆ, ಅದನ್ನು ಕಿತ್ತು ತಿನ್ನೋವಂಥ ಕೆಲಸ ಮಾಡಿ, ರೋಡಲ್ಲಿರೋ ಇವತ್ತು ಅನೇಕ ಗುಂಡಿಗಳನ್ನು ಮುಚ್ಚೋ ಕೆಲಸ ಮಾಡಿ. ನೀವು ಟ್ರಾಫಿಕ್ಕನ್ನು ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಎಷ್ಟೋ ಟ್ರಾಫಿಕ್ಕನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಈ ರೀತಿಯ ಕೆಲವು ತಾತ್ಕಾಲಿಕ ವ್ಯವಸ್ಥೆಗಳನ್ನು ಮಾಡಿ ಆದಷ್ಟು ಶೀಘ್ರದಲ್ಲಿ ಬೆಂಗಳೂರನ್ನು ನೀವು ಫಿಕ್ಸ್ ಮಾಡದೇ ಇದ್ದರೆ, ಅಂದರೆ ಇನ್ಫ್ರಾಸ್ಟ್ರಕ್ಚರನ್ನು ಫಿಕ್ಸ್ ಮಾಡದೇ ಇದ್ದರೆ, ನಿಜವಾಗಿಯೂ ಕೂಡ ಮುಂದಿನ ದಿನಗಳಲ್ಲಿ ಅನೇಕ ಕಂಪನಿಗಳು ನಮ್ಮ ರಾಜ್ಯ ಬಿಡುವಂಥ ಪ್ರಮಾದದಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ. ಅದೇ ಈಗ ನಮ್ಮ ಸರ್ಕಾರ 10%, 15% ಯಾವುದಾದ್ರೂ ಒಂದು ದೊಡ್ಡ ಯೋಜನೆಗಳನ್ನು ಹೆಚ್ಚಿಗೆ ಮಾಡಿರೋದಕ್ಕೆ ಎಲ್ಲರ ಕಮಿಟಿ, ಎಲ್ಲ ಜಡ್ಜ್ಗಳು, 2-3 ಅವ್ರ ಫೇವ್ರೆಟ್ ಜಡ್ಜಸ್ ಅವ್ರ ಕಮಿಟಿಗಳನ್ನೆಲ್ಲ ಮಾಡಿದ್ದಾರೆ. ಇದು ಪ್ರಾರಂಭದಲ್ಲಿ ಇದ್ದಿದ್ದು 12,000, 8,000, 8,000ದಿಂದ ಈಗ 30,000 ಕೋಟಿಗೆ ಬಂದಿದೆ. ಅಂದರೆ 33,000ಕ್ಕೆ ಏನಾಯಿತು? ಇಷ್ಟು ಹಣ ಯಾಕೆ ಬೇಕಾಯಿತು? ಇದನ್ನು ನಮ್ಮ ಸರ್ಕಾರ ಬಂದ ಮೇಲೆ ಇದನ್ನು ನಾವು ಕೂಡ ಸಮಗ್ರವಾಗಿ ತನಿಖೆ ಮಾಡಬೇಕಾಗ್ತದೆ. 2.5 ವರ್ಷ ಆಯಿತು, ಇನ್ನು 1.5 ವರ್ಷಕ್ಕೆ ಇನ್ನೇನು ಚುನಾವಣೆ ಪರ್ವ ಆರಂಭ ಆಗ್ತದೆ. ಅವ್ರಿಗಿನ್ನು ಸಮಯ ಇರೋದು 1.5 ವರ್ಷ ನನ್ನ ಪ್ರಕಾರ. ನೋಡೋಣ. ಇಲ್ಲ, ವಿಫಲ ಏನಾಗಿಲ್ಲ. ಅದು ಏನಾಗಿದೆ, ಒಂದೊಂದು ಫುಲ್ ಟಾಸ್ ಹಾಕಿದಾಗ ಒಂದು 6 ಹೊಡಿಬೋದು. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಏನಾಗಿದೆ, 6 ಬಾಲ್ಗೆ 6 ಬಾಲು ಫುಲ್ ಟಾಸ್ ಆಗ್ತಾವ್ರೆ. ಯಾವ ಇಶ್ಯೂ ತಗೊಳ್ಳೋದು, ಯಾವಾಗ ಯಾವುದನ್ನು ಗಂಭೀರ ತಗೊಳ್ಳೋದು? ನೋಡಿ, ಧರ್ಮಸ್ಥಳದ್ದು ನಾವೆಲ್ಲ ಕೂಡ ಇಷ್ಟು ಭಾವನೆ ಇಟ್ಕೊಂಡಿರ್ತಕ್ಕಂಥವ್ರು. ಅಂಥದ್ರ ಮೇಲೆ ಹೋಗಿ ಈ ರೀತಿಯಲ್ಲಿ ಎಲ್ಲ ಪ್ರಯತ್ನಗಳನ್ನು ಮಾಡಿದರು. ಇನ್ನೂ ಅದು ಮುಗದೇ ಇಲ್ಲ. ಅಷ್ಟೊತ್ತಿಗೆ ಮೈಸೂರಿನಲ್ಲಿ ಒಂದು ಇಶ್ಯೂ ತಂದರು. ಚಾಮುಂಡೇಶ್ವರಿ ತಾಯಿ ದೇವಸ್ಥಾನಕ್ಕೆ ಯಾರು ಪೂಜೆ ಮಾಡಬೇಕು? ಎಂಥವ್ರು ಮಾಡಬೇಕು? ನವರಾತ್ರಿಯನ್ನು ಯಾರು ಉದ್ಘಾಟನೆ ಮಾಡಬೇಕು? ಅಲ್ಲಿಗೆ ನೀವು 6 ಕೋಟಿ ಜನರ ಭಾವನೆಗಳಿಗೆ, ಹಿಂದೂಗಳ ಭಾವನೆಗೆ ಧಕ್ಕೆ ತರಬೇಕು ಅಂತ ತಾನೇ ನಿಮ್ಮ ಉದ್ದೇಶ? ಯಾಕೆ ನಮ್ಮಲ್ಲಿ ಯಾರೂ ಇರಲಿಲ್ವಾ? ನನಗೆ ಯಾವ ಒಂದು ಧರ್ಮದ ಮೇಲೆ ನನಗೇನು ಇದಿಲ್ಲ. ಆದರೆ ನೀವು ಹೇಳ್ರಿ, ಇವತ್ತು ಅಲ್ಪಸಂಖ್ಯಾತರು ಅತ್ಯಂತ ಗೌರವದಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡುವಂಥ ಅವ್ರ ಅಲ್ಟಿಮೇಟ್ ಅಂದರೆ ಯಾವುದು? ಮೆಕ್ಕಾ ಮದೀನಾ. ಮೊನ್ನೆ ಸಿದ್ದರಾಮಯ್ಯನವ್ರಿಗೆ ಇನ್ವಿಟೇಷನ್ ಇರುತ್ತೇನ್ರಿ ಅಲ್ಲಿ ಹೋಗ್ಲಿಕ್ಕೆ? ಉದ್ಘಾಟನೆ ಅಲ್ಲ, ಅಲ್ಲಿ ಹೋಗಿ ಲ್ಯಾಂಡ್ ಆಗಲಿಕ್ಕೆ ಅವ್ರಿಗೆ ಇನ್ವಿಟೇಷನ್ ಕೊಡ್ತಾರಾ? ಹೇಳಿ ನನಗೆ. ಅವ್ರವ್ರ ಭಾವನೆ, ಅವ್ರವ್ರ ಭಕ್ತಿ ಅದು. ಅದಕ್ಕೆ ನಾವು ಮಧ್ಯ ಪ್ರವೇಶ ಮಾಡೋದು, ಈ ರೀತಿಯಲ್ಲಿ ಅಧಿಕಾರನ ದುರ್ಬಳಕೆ ಮಾಡೋದ್ರಿಂದ ತಾಯಿ ಚಾಮುಂಡೇಶ್ವರಿ ತಾಯಿನೇ ಯಾವ ಸಂದರ್ಭಕ್ಕೆ ಇವ್ರುಗಳಿಗೆಲ್ಲ ಏನು ಶಿಕ್ಷೆ ಕೊಡಬೇಕು ಕೊಡ್ತಾರೆ.
ನಾನು ಈಗಾಗಲೇ ಹೇಳಿದ್ದೀನಿ, ಜಾತಿ ಗಣತಿ ಮಾಡಲಿಕ್ಕೆ ರಾಜ್ಯಕ್ಕೆ ಯಾವುದೇ ಅಧಿಕಾರ ಇಲ್ಲ. ಇಟ್ ಈಸ್ ಇಲ್ಲೀಗಲ್. ಎಲ್ಲಾದರೂ ಉಂಟೇನ್ರಿ? ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಅಂತೆ, ದಲಿತ ಕ್ರಿಶ್ಚಿಯನ್ ಅಂತೆ, ಲಿಂಗಾಯತು ಕ್ರಿಶ್ಚಿಯನ್ ಅಂತೆ, ಪಂಚಮಶಾಲಿ ಕ್ರಿಶ್ಚಿಯನ್ ಅಂತೆ, ಕುರುಬಾ ಕ್ರಿಶ್ಚಿಯನ್, ಮಡಿವಾಳ ಕ್ರಿಶ್ಚಿಯನ್, ಸವಿತಾ ಕ್ರಿಶ್ಚಿಯನ್. ಯಾವುದೇ ಜಾತಿ ಒಂದು ಹೆಸರು ಗೆಜೆಟಲ್ಲಿದೆ, ಅದು ದೇಶದ ಗೆಜೆಟಲ್ಲಿದೆ, ರಾಜ್ಯದ ಗೆಜೆಟಲ್ಲಿದೆ, ಅದೇ ಅಧಿಕೃತ. ಇದನ್ನು ಯಾರು ಇವರಿಗೆ ಹುಟ್ಟಾಕ್ದವರು? ಅಂದರೆ ಒಂದು ಕಡೆ ಮೀಸಲಾತಿ, ಒಂದು ಕಡೆ ಆರ್ಥಿಕ ಮತ್ತು ಸಾಮಾಜಿಕ ಏನು ಇವತ್ತು ಇವರು ಸೆನ್ಸಸ್ ಮಾಡೋಕ್ಕೆ ಹೊರಟಿದ್ದಾರೆ, ಇದರ ಹೆಸರಿನಲ್ಲಿ ಧರ್ಮಗಳನ್ನು ಒಡೆಯುವಂಥದ್ದು, ಜಾತಿಗಳನ್ನು ಒಡೆಯುವಂಥದ್ದೇ ಇವರ ಅಜೆಂಡಾ. ದಟ್ ಈಸ್ ದೇರ್ ಮೇನ್ ಅಜೆಂಡಾ, ಹಿಡನ್ ಅಜೆಂಡಾನೇ ಅದು. ಹಾಗಾಗಿ ಇದು ನಿಜವಾಗಿಯೂ ಕೂಡ ಬಹುಸಂಖ್ಯಾತ ಹಿಂದೂ ಧರ್ಮದವ್ರ ಮೇಲೆ ಇದು ಗದ ಪ್ರಹಾರ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಇವ್ರಿಗೆ ಯಾರು ಇಂಥ ಸಜೆಷನ್ ಕೊಡ್ತಾವ್ರೆ, ಸಲಹೆಗಳು ಕೊಡ್ತಾವ್ರೆ, ದೇವರೇ ಕಾಪಾಡಬೇಕು ಇವ್ರನ್ನ. ಆದರೆ ಯಾವೊಬ್ಬ ಹಿಂದೂ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ಯಾವುದೇ ಸಾಮಾನ್ಯ ವ್ಯಕ್ತಿ ಇವ್ರು ತೆಗೆದುಕೊಂಡಂಥ ನಿರ್ಣಯಗಳ ಬಗ್ಗೆ ಕಠೋರವಾಗಿ ಅವ್ರ ತೀರ್ಮಾನಗಳು ಮುಂದೆ ಇರ್ತವೆ. ತಾವು ನೋಡಿ, ಸುಮ್ಮನೆ ಇದ್ದಾರೆ ಅಂತ ತಿಳ್ಕೊಂಡಿದ್ದಾರೆ, ಅವರು ಪ್ರತಾಪವನ್ನು ಮುಂದಿನ ಬ್ಯಾಲೆಟ್ಗಳಲ್ಲಿ ತೋರಿಸ್ತಾರೆ.